ಈ ಹಿಂದೆ ನಮ್ಮ ಚಾನಲ್ನಲ್ಲಿ ಸಿಂಗಲ್ ಲಿವರ್ ಡೈವರ್ಟರ್ ಫಿಕ್ಚರ್ನ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಎಕ್ಸ್ಪೋಸ್ ಪಾರ್ಟ್ ಡೈವರ್ಟರ್ ಕಿಟ್ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಇಲ್ಲಿ ಟೈಲ್ಸ್ ವರ್ಕ್ ಮತ್ತು ಶವರ್ ಕ್ಲೋಸರ್ ಕೆಲಸ ಫಿನಿಶ್ ಆಗಿದೆ. ನಾವಿಲ್ಲಿ ಒಂದು ಬಾತ್ರೂಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಡೈವರ್ಟರ್ ಕಿಟ್ಟು, ಕನ್ಸಿಲ್ಡ್ ವಾಲ್ ಕಿಟ್ಟು, ಆ್ಯಂಗಲ್ ವಾಲ್ವು, ಸ್ಪೌಟು, ಶವರು ಮತ್ತು ಹ್ಯಾಂಡ್ ಶವರ್ನ ಇಟ್ಕೊಂಡಿದ್ದೀವಿ. ನೋಡಿ, PVC ಬುಷ್ ಏನಿದೆ ಇದು ಮೋಸ್ಟ್ ಇಂಪಾರ್ಟೆಂಟು. ಇದು ಕಂಪಲ್ಸರಿ, ಇದಕ್ಕೆ ಸ್ಕ್ರೂ ಹಾಕಲೇಬೇಕು. ಇಲ್ಲಾಂದರೆ ಲಿವರ್ ಅವಾಗವಾಗ ಕಿತ್ಕೊಂಡು ಕೈಗೆ ಬರ್ತಾ ಇರುತ್ತೆ. ಇಲ್ಲಾಂದರೆ ಫಂಕ್ಷನ್ ಚೆನ್ನಾಗಿ ಆಗೋದಿಲ್ಲ. ವಾಲ್ವ್ ಆನ್ ಮಾಡಿ ನೀರನ್ನ ಚೆಕ್ ಮಾಡ್ಕೊಳ್ತಿದ್ವಿ. ಡಸ್ಟ್ ಏನಾದ್ರು ಇದ್ದರೆ ಹೊರಗಡೆ ಬರುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ 2 ಸ್ಲೀವ್ ಹಾಕಿದ್ದೀವಲ್ಲ, ಇದು ಫಸ್ಟು ಫಿಕ್ಸರ್ ಜೊತೆನೇ ಬರ್ತಾ ಇತ್ತು. ಬಟ್ ಇವಾಗ ಕಿಟ್ ಜೊತೆ ಬರೋ ಹಾಗೆ ಮಾಡಿದ್ದಾರೆ. ಇಲ್ಲಿ ಬಾತ್ರೂಮಿಗೆ ತಕ್ಕಂಗೆ ಎಲ್ಲ ಟ್ಯಾಪ್ಗಳನ್ನು ಆರ್ಚ್ ಮಾಡಲೇ ಹಾಕ್ತಾ ಇದ್ದೀವಿ. ಡೈವರ್ಟರ್ ಕಿಟ್ಟು ಸಹ ಆರ್ಚ್ ಮಾಡಲೇ ಚೂಸ್ ಮಾಡಿದ್ದೀವಿ. ಈ ಥರ ಶೇಪ್ಗಳಲ್ಲಿ ನಿಮಗೆ 4 ರಿಂದ 5 ವೆರೈಟೀಸ್ ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಳ್ಬೋದು. ನಾವಿಲ್ಲಿ 2-in-1 ಸ್ಪೌಟ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಈಗ ಹ್ಯಾಂಡ್ ಶವರ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಮೆಶ್ ಇರೋ ವಾಷರ್ನ ಯೂಸ್ ಮಾಡೋದ್ರಿಂದ ಶವರಲ್ಲಿ ಸಣ್ಣ ಹೋಲಲ್ಲಿ ಬಂದು ಬ್ಲಾಕ್ ಆಗೋದನ್ನು ತಪ್ಪಿಸ್ಬೋದು. ಕಸ್ಟಮರಲ್ಲಿ ಎಂಟೈರ್ ಬಾತ್ರೂಮ್ಗೆ ಜಾಗ್ವಾರ್ ಫಿಟ್ಟಿಂಗ್ಸ್ನೇ ಚೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 6x12 ಸೈಜ್ನ ಶವರ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ.
ಡೈವರ್ಟರ್ ಕಿಟ್ ಎಲ್ಲ ಫಿಟ್ ಆದಮೇಲೆ ಬಾತ್ರೂಮಿಗೆ ಗೀಝರು ಮತ್ತು ಸೋಲಾರ್ ನೀರಿಗೆ 2 ಕನ್ಸಿಲ್ಡ್ ವಾಲ್ ಬಿಟ್ಟಿದ್ವಿ, ಅದಕ್ಕೂ ಕಿಟ್ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಆದಮೇಲೆ ನೋಡಲಿಕ್ಕೆ ಈ ರೀತಿ ಕಾಣ್ತಾ ಇದೆ. ಈಗ ವಾಟರ್ ಪಾಸ್ ಮಾಡಿ ಎಲ್ಲದನ್ನು ಒಂದು ಟೈಮ್ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.